ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೊಂದು ಎಮ್ಮೆ ಚಿಕನ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಅದೇನು ಅಂದರೆ ಸೆಜ್ವಾನ್ ಚಿಕನ್. ಸಖತ್ತಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ಈಸಿ. ನೋಡಿ, ಸ್ಕಿನ್ ಔಟ್ ಮಾಡಿರೋದು ಮತ್ತು ಬೋನ್ಲೆಸ್ ಚಿಕನ್ ಇದು. ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು, ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಳ್ಬೇಕು, ಆಯಿತಾ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಅರಿಶಿನ ಪುಡಿ, ಉಪ್ಪು, ಅಚ್ಕಾರದ ಪುಡಿ, ಕರಿಮೆಣಸಿನ ಪುಡಿ, ಧನಿಯಾ ಪುಡಿ, 1 ಲೆಮನ್ನು, ಇದಿಷ್ಟು ಥಿಂಗ್ಸು ಬೇಕು. ಆಮೇಲೆ ಒಂದು ಬೌಲಲ್ಲಿ ಈ ಚಿಕನೆಲ್ಲ ಹಾಕಿಬಿಟ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕರಿಮೆಣಸಿನ ಪುಡಿ, ಉಪ್ಪು, ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕ್ಬಿಟ್ಟು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದರದ್ದು ರಸನ ಹಾಕಬೇಕು, ಬೇರೆ ಏನು ನೀರೆಲ್ಲ ಹಾಕಬಾರ್ದು. ಆ ರಸ ಹಾಕಿ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸಿಂಗ್ ಹೆಂಗಿರಬೇಕು ಅಂದರೆ ಡ್ರೈ ಆದಂಗೆ ಇರಬೇಕು, ನೀರು ಥರ ಆಗಬಾರ್ದು, ಡ್ರೈ ಆದಂಗೆ ಇಡಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಒಂದೊಂದು ಪೀಸ್ ತೆಗೆದ್ರೆ ಎಷ್ಟು ಚೆನ್ನಾಗಿ ಅದಕ್ಕೆ ಆ ಮಸಾಲೆ, ಉಪ್ಪು, ಖಾರ, ಹುಳಿ ಎಲ್ಲ ಹಿಡ್ದಿರಬೇಕು. ಅದನ್ನು ಒಂದು 10 ಮಿನಿಟ್ಸ್ ಇಡಿ ಸಾಕು. ನಾನು ಯಾವಾಗಲೂ ಹೇಳ್ತೀನಿ, ಅಚ್ಕಾರದ ಪುಡಿ ಜೊತೆಗೆ ನಾನು ಬ್ಯಾಡಗಿದು ಹಾಕಿರ್ತೀನಿ, ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿರ್ತೀನಿ. ಹಾಗಾಗಿ ಅದು ರೆಡ್ಡಿಶ್ ಕಲರ್ ಆಗಿರುತ್ತೆ ನಂದು. ಜೊತೆಗೆ 1 ದಪ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಉಂಡೆ ಮತ್ತು ಈರುಳ್ಳಿ ಹೂವು 5, 1 ದೊಡ್ಡ ಸೈಜಿದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹೂವು ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಾಣಲಿಲಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಇದನ್ನು ಫ್ರೈ ಮಾಡಿ ತೊಗೊಳ್ಬೇಕು. 10 ಮಿನಿಟ್ಸ್ ಆಗಿರುತ್ತೆ. ಅದಕ್ಕೆ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹಿಡ್ದಿರುತ್ತೆ. ಹಾಗೆ ಉದ್ದುದ್ದಕ್ಕೆ ಹಾಕ್ಬಿಟ್ಟು ಅದೊಂದು ಒಳ್ಳೆ ಕಲರ್ ಬರುತ್ತೆ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕಿರೋದಕ್ಕೆ. ಹಂಗೂ ಬೇಕಾದರೆ ನೀವು ಸ್ವಲ್ಪ ಕಲರ್ ಬೇಕಾದರೆ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಡೀಪ್ ಫ್ರೈ ಮಾಡ್ತಾ ಇರೋದು. ಎಣ್ಣೆಯಲ್ಲಿ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸೈಡ್ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂಥರ ಕ್ರಿಸ್ಪಿಯಾಗಿ ಒಂದು ಒಳ್ಳೆ ಕಲರಾಗಿ ನಮಗೆ ಕಾಣಕ್ಕೆ ಸಿಗುತ್ತೆ. ಇದು ಇನ್ನೂ ಒಂದು ಸೈಡ್ ಮಾತ್ರ ಬೆಂದಿರೋದು, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ನೋಡಿ, ಇದು ಫುಲ್ ಆಗುವಾಗ ಅದ್ರ ಕಲರೇ ಒಂದು ರೀತಿ ರೆಡ್ಡಿಶ್ ಕಲರಾಗಿ ಬರ್ತದೆ ನೋಡಿ. ಹೀಗೆ ಇದು ಫ್ರೈ ಆಗಿರೋದನ್ನ ನಾವು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು. ಆಮೇಲೆ ಆ ಎಣ್ಣೆ ಅಷ್ಟಿದೆಯಲ್ಲ, ಅದ್ರಲ್ಲಿ ಅಷ್ಟು ಎಣ್ಣೆ ಬೇಡ, ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಮಾತ್ರ ಎಣ್ಣೆ ಉಳಿಸ್ಕೊಳ್ಳಿ. ನೋಡಿ, ಫ್ರೈ ಆಗಿರೋದನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಉದ್ದುದ್ದಕ್ಕೆ ನಾವು ಕಟ್ ಮಾಡಿರೋದಕ್ಕೆ ಅದು ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲವೂ ಉದ್ದ ಇರುತ್ತೆ. ಅದು ಸರ್ವ್ ಮಾಡೋದಾಗಲೂ ಅಷ್ಟೇ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಉದ್ದುದ್ದಕ್ಕೆ ಕಾಣ್ತಾ ಇರುತ್ತೆ. ಬೋನ್ಲೆಸ್ಸಾಗಿ ಹಾಕಬೇಕು, ಆವಾಗಲೇ ಅದು ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ನಮಗೆ. ನೋಡಿ, ಹಿಂಗೆ ಫ್ರೈ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಆ ಎಣ್ಣೆನ, ಅಷ್ಟು ಎಣ್ಣೆ ನಮಗೆ ಬೇಡ, ಅದನ್ನು ಬೇರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಮಾತ್ರ ಎಣ್ಣೆ ಇಟ್ಕೊಳ್ಳಿ. ಅದಕ್ಕೀಗ ದಪ್ಪ ಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿರೋದು, ಈರುಳ್ಳಿ ಮತ್ತು ಈರುಳ್ಳಿ ಹೂವು, ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿದ ಅದರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಅದರದ್ದು ಕ್ವಾಂಟಿಟಿ ಕಡಿಮೆ ಆಗ್ತದೆ. ಅದೆಲ್ಲ ಅದರದ್ದು ಅಳತೆ ನೋಡ್ಕೊಳ್ಳಿಕ್ಕೆ ನಮಗೆ ಕಲರ್ ಚೇಂಜ್ ಆಗುತ್ತೆ. ಇದಾದಮೇಲೆ 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಅದು. ಇದ್ರ ಜೊತೆಗೆ ಟೊಮೆಟೊ ಸಾಸನ್ನು ಹಾಕಬೇಕು. ಅದು ಕೂಡ 1 ಟೇಬಲ್ ಸ್ಪೂನ್ನ ಹಾಕಬೇಕು. ಟೊಮೆಟೊ ಸಾಸ್ ಹಾಕಬೇಕು. ನೋಡಿ, ಈಗ ಬೇರೆ ಕಲರ್ ಆಯಿತು, ಕಲರ್ ಚೇಂಜ್ ಆಗ್ತದೆ ನೋಡಿ. ಅದಷ್ಟು ಹಂಗೆ ಆಗಿ ಬರುವಾಗ 1 ಸ್ಪೂನು ಧನಿಯಾ ಪುಡಿ ಮತ್ತು 1 ಸ್ಪೂನು ಅಚ್ಕಾರದ ಪುಡಿನೂ ಹಾಕಬೇಕು. ನಾವು ಆಲ್ರೆಡಿ ಅದಕ್ಕೂ ಹಾಕಿದ್ದೀವಿ ಫ್ರೈಗೆ. ಅದಕ್ಕೇನು ಬೇಕೋ ಅದು ಮಾತ್ರ ನಮಗೆ ಬಾಯಿಗೆ ಖಾರ ಸಿಗೋದು. ಇದು ಇಲ್ಲ ಅಂದರೆ ಸಿಹಿ ಆಗಿಬಿಡುತ್ತೆ. ಇದಿಷ್ಟು ಹಾಕ್ಬಿಟ್ಟು ನಾವು ಚಿಕನ್ ಫ್ರೈ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಏನು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ, ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ. ಆ ಥರ
ಚೆನ್ನಾಗಿ ಡ್ರೈ ಆದಂಗೆ ಸಿಗಬೇಕು ನೋಡಿ. ನಮಗೆ ತುಂಬ ಲಿಕ್ವಿಡಂಗೂ ಅಲ್ಲ, ಒಣಗ್ದಂಗೆ ಡ್ರೈ ಆಗೂ ಅಲ್ಲ, ಆ ಥರ ಇರಬೇಕು. ಅದಕ್ಕೆ ಈರುಳ್ಳಿ ಹೂನೆಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿ ಸರ್ವ್ ಮಾಡಿ. ಸಖತ್ತಾಗಿರುತ್ತೆ. ಮಾಡಿ ನೋಡಿ, ತಿಂದ್ಬಿಟ್ಟು ನನಗೆ ಹೇಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.